ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್ ಏನಂತಂದರೆ ಟೈಮ್ ಆಗಿದೆ 8:15. ಇಲ್ಲಿ ನೋಡಿ, ನಾನು ಊಟ ಮಾಡ್ತಿದ್ದೀನಿ. ಊಟಕ್ಕೆ ನಾನು ಇದು ಇಟ್ಕೊಂಡಿದ್ದೀನಿ ಗೈಸ್, ಒಂಚೂರು ಬನಾನಾ, ಸೌತೆಕಾಯಿ ಮತ್ತು ಇದು ಸ್ವೀಟ್ ಕಾರ್ನು ಮತ್ತು ಚೀಕು. ಈ ಚೀಕನ್ನ ಇಟ್ಕೊಂಡು 3 ಜನ ತಿಂತಾ ಇದ್ದೀನಿ ನಾನು. ಇವತ್ತೇನಂತಂದ್ರೆ ಗೈಸ್, ನಮ್ಮ ಹುಡುಗರೆಲ್ಲ ಜಿಮ್ಮಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ಒಬ್ಬನೇ ಇಲ್ಲಿ ಇಟ್ಕೊಂಡು ತಿಂತಾ ಇದ್ದೀನಿ. ಮೈನ್ ವಿಡಿಯೋಗೆ ಎಡಿಟ್ ಮಾಡ್ತಿದ್ದೀನಿ. ವಿಡಿಯೋ ಏನೇನ ಮಾತಾಡ್ತೀನಪ್ಪ, ವಿಡಿಯೋ ಓಪನ್ ಆಗ್ತಾ ಮಾಡ್ತಾ ಮೈನ್ ಚಾನಲ್ಗೆ ಗೈಸ್ ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ರಿಸ್ಕ್ ಅನ್ನಿಸ್ತದೆ ವಿಡಿಯೋ ಎಡಿಟ್ ಮಾಡೋದು. ಅಟ್ ಎ ಟೈಮ್ ಅಪ್ಲೋಡ್ ಮಾಡೋದು ಕಷ್ಟ. ನಮ್ಮ ಯೂಟ್ಯೂಬರ್ಸ್ ಕಷ್ಟಗಳು ಸಿಕ್ಕಾಬಟ್ಟೆ ಇರುತ್ತೆ ಗುರು. ಅಷ್ಟೇ ಸೀಸ್ ಇರಲ್ಲ, ಸಿಕ್ಕಾಬಡ ಅಂದರೆ ತಲೆ ಕೆರಡ್ದೋಗ್ಬಿಡುತ್ತೆ ಅಂದ್ಕೊಳ್ಳಿ, ಅಷ್ಟು ಹಿಂಸೆ ಆಗುತ್ತೆ. ಫಸ್ಟ್ ಏನಂತಂದರೆ ಅದು 2 ಚಾನಲ್ ಇದ್ದರೆ ಅಂತೂ ಅವ್ರ ಕತೆ ಗೋವಿಂದ ಗೋವಿಂದ ಆ ಥರ ಆಗ್ಬಿಡುತ್ತೆ. ಏನಂತಂದರೆ ಮೈನ್ ಚಾನಲಿಗೆ ಎಡಿಟ್ ಮಾಡ್ತೀನಿ, ಅಟ್ ದ ಸೇಮ್ ಟೈಮು ಇವತ್ತು ವ್ಲಾಗಿಗೂ ವೀಡಿಯೋ ಅಪ್ಲೋಡ್ ಮಾಡಬೇಕು. ಎರಡು ಮಾಡ್ಕೊಂಡು ಮೈನ್ ಚಾನಲ್ಗೂ ಎಡಿಟ್ ಮಾಡ್ಕೊಂಡು ಅದನ್ನು ಇದು ಮಾಡಿ ಅದನ್ನು ಎಡಿಟ್ ಮಾಡಿ ಅದನ್ನು ಶೂಟ್ ಮಾಡಿ ಸೈಕ್ ಆಗಿ ಹೋಗ್ಬಿಡುತ್ತೆ ಅಪ್ಪ. ಆಲ್ರೆಡಿ ನಾನು ಎಡಿಟ್ ಮಾಡ್ತಿದ್ದೀನಿ. ಎಡಿಟ್ ಎಲ್ಲಿದೆ ಬನ್ನಿ ತೋರಿಸ್ತೀನಿ. ಎಡಿಟ್ ಎಲ್ಲಿದೆ ಎಡಿಟ್ ಇಲ್ಲೇ ಇದೆ ಗುರು, ಎಲ್ಲೂ ಇಲ್ಲ. ಏನಕ್ಕಂತಂದರೆ ನಾನು ಫೋನಲ್ಲೇ ಎಡಿಟ್ ಮಾಡ್ತಾ ಇರೋದು. ನನ್ನ ಲ್ಯಾಪ್ಟಾಪ್ ಎಲ್ಲ ಬ್ಲಾಸ್ಟ್ ಆಗಿ ಹಾಳಾಗೋಗ್ಬಿಟ್ಟಿದೆ. ಸೊ ಹಂಗಾಗಿ ಫೋನಲ್ಲೇ ಎಡಿಟ್ ಮಾಡ್ತೀನಿ. ಹಾಗಾಗಿ ಕಣ್ಣೆಲ್ಲ ಇಚ್ಛೆ ಸಿಕ್ಕಾಬಟ್ಟೆ ಸ್ಟ್ರೆಸ್ ಆಗಿದ್ದೀನಿ. ಕ್ಯಾಮ್ರಾದಲ್ಲೆಲ್ಲ ನೋಡೋಕ್ಕೆ ಸ್ಮಾರ್ಟ್ ಬಾಯ್ ಥರ ನನಗೆ ಕಾಣ್ತಾ ಇಲ್ಲ ಹಂಗಾಗಿ. ಸೊ ಓಕೆ, ಇರಲಿ ಪರವಾಗಿಲ್ಲ, ಫೋನಲ್ಲೇ ಎಡಿಟ್ ಮಾಡೋಣ. ಎಡಿಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟು 75% ಡನ್ ಆಗಿದೆ. ಇನ್ನು 25% ಕಂಪ್ಲೀಟ್ ಆಗಬೇಕು. ಅದನ್ನು ಕಂಪ್ಲೀಟ್ ಮಾಡಬೇಕು. ನಾಳೆ ಒಂಚೂರು ಅದಕ್ಕೆ ಒಂದು ಸ್ವಲ್ಪ ಕೆಲಸಗಳಿದೆ, ಅದನ್ನು ಹೋಗಿ ಶೂಟ್ ಮಾಡಬೇಕು. ಅದನ್ನು ಶೂಟ್ ಮಾಡಿ ಅದನ್ನು ತಗೊಬಂದು ಎಡಿಟ್ ಮಾಡಬೇಕು. ಫ್ರೈಡೇ ಇಲ್ಲ ಸ್ಯಾಟರ್ಡೇ ಒಳಗೆ ವೀಡಿಯೋ ಅಪ್ಲೋಡ್ ಮಾಡಬೇಕು. ತುಂಬ ಹಿಂಸೆ ಗುರು. ಯೂಟ್ಯೂಬರಲ್ಲಿ ಏನಂದರೆ ಫಸ್ಟು ಹೋಗಬೇಕು, ಕಂಟೆಂಟ್ಗೆ ಟಾಪಿಕ್ಸ್ ಹುಡುಕಿದ ಟಾಪಿಕ್ನ ಬರ್ಕೋಬೇಕು. ಬರ್ದಿದ್ದ ಟಾಪಿಕ್ನ ಹೋಗಿ ಶೂಟ್ ಮಾಡಬೇಕು. ಶೂಟ್ ಮಾಡಿದ್ದನ್ನ ಎತ್ಕೊಬಂದು ಎಡಿಟ್ ಮಾಡಬೇಕು. ಎಡಿಟ್ ಮಾಡಿದ್ದನ್ನ ಅಪ್ಲೋಡ್ ಮಾಡಬೇಕು. ಅಯ್ಯೋ, ಎಷ್ಟು ಕೆಟ್ಟ ಕೆಲಸ ಇದೆ ಅಂದರೆ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಅಷ್ಟು ಯೂಟ್ಯೂಬ್ ಅನ್ನೋ ಈಸಿ ಕೆಲಸ ಅಲ್ಲ, ಸಿಕ್ಕಾಬಟ್ಟೆ ಕಷ್ಟ ಕೆಲಸ. ಪ್ರಪಂಚದಲ್ಲಿ ಅತ್ಯಂತ ಕಷ್ಟವಾಗಿರೋ ಕೆಲಸ ಏನಂತಂದರೆ ನಾನು ಕೇಳಿದ್ರೆ ನಾನು ಯೂಟ್ಯೂಬ್ ಅಂತಲೇ ಅಂತೀನಪ್ಪ. ಅದರಲ್ಲೂ 2-3 ಚಾನೆಲ್ ಹೋಲ್ಡ್ ಮಾಡಿರೋರಿಗೆ, ಹ್ಯಾಂಡ್ಲ್ ಮಾಡ್ತಿರೋರಿಗೆ ನನ್ನ ಕಡೆಯಿಂದ ಬಿಗ್ ಸಲ್ಯೂಟು. ಸೊ ಹಂಗಾಗಿ ಅದಕ್ಕೋಸ್ಕರ ಎಡಿಟ್ ಮಾಡ್ತಿದ್ದೀನಿ. ಹಂಗಾಗಿ ಇವತ್ತು ಏನು ಕಂಟೆಂಟ್ ಮಾಡೋದು ಡೈಲಿ ವ್ಲಾಗ್ಸು ಅಂತಲೇ ಗೊತ್ತಾಗ್ತಿಲ್ಲ. ಸುಮ್ಮನೆ ನಾರ್ಮಲಾಗಿ ಏನು ಮಾಡ್ತೀನಿ ಇವತ್ತೇನು ಬರೀ ಎಡಿಟ್ ಮಾಡೋದೇ ಕೆಲಸ ಇತ್ತು ಬೆಳಗ್ಗೆಯಿಂದ. ನೆನ್ನೆ ಇವತ್ತು ಮೊನ್ನೆ 3 ದಿವಸದಿಂದ ಎಡಿಟ್ ಮಾಡೋದೇ ಕೆಲಸ ಆಗೋಗ್ಬಿಟ್ಟಿದೆ ನಂದು. ಇದಿಷ್ಟು ಕೆಲಸನೂ ಗೈಸ್ ನಾನೊಬ್ಬನೇ ಹ್ಯಾಂಡ್ಲ್ ಮಾಡ್ತಿರೋದು. ಎಡಿಟ್ ಮಾಡ್ತಿರೋದು, ಶೂಟ್ ಮಾಡಿದ್ದು ಬಂದು ಅಪ್ಲೋಡ್ ಮಾಡ್ತಿರೋದು, ಪ್ರತಿಯೊಂದು ನಾನೇ ಮಾಡ್ತಿರೋದು. ಹಂಗಾಗಿ ಸ್ವಲ್ಪ ನನಗೆ ಸ್ಟ್ರಗಲ್ ಆಗ್ತಾಯಿದೆ, ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಗಾಯ್ಸ್, ನಮ್ಮ ನೋಡಿ, ನಾನು ಸುಮ್ಮನೆ ಹೊರಗಡೆ ಹೋಗ್ತಿದ್ದೀವಿ. ಏನಕ್ಕಂತೆ ನಿಧಾನ ಹೋಗಲು, ಕತ್ತು ಮುಚ್ಚಿ ಕಳ್ತನ ಮಾಡೋಕ್ಕೆ ಹೋಗ್ತಿದ್ದಾನ ಅವನು. ಹಾಲು ಇದೆಯಲ್ಲ ಗೈಸ್, ಹಾಲು ಇಟ್ಟು ಬರಬೇಕು. ಹಂಗಾಗಿ ಹೋಗ್ತಾ ಇದೀವಿ ಕೆಳಗಡೆಗೆ. ಹಾಲಿಗೆ ಕವರ್ ಇಟ್ಟು ಬರಬೇಕು. ಸೊ ಹಂಗಾಗಿ ಕೆಳಗೆ ಹೋಗ್ತಿದ್ದೀವಿ. ಇಲ್ಲಿ ಈ ಥರ ಇದು ಹ್ಯಾಕರ್ಸು. ಇದು ಹ್ಯಾಕರ್ಗಳು ಇದೇ ಕೆಲಸ ಮಾಡೋದು ಜಾಸ್ತಿ. ಹೆಂಗಿದೆ ಬಾಕ್ರಿ, ಅಡಿ ನಾನು ಬರ್ತಿಲ್ಲೇ. ಈಗ ನೈಸ್ ಶಾಟ್. ಟೈಮ್ ಎಷ್ಟು ಇದೆಯಪ್ಪ, ಕತ್ಲಲ್ಲಿ ಗೊತ್ತೇ ಆಗಲ್ಲ ಗುರು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಗೈಸ್ ಟೈಮು 12 ಗಂಟೆ 1 ಗಂಟೆ ಆಗ್ತಿದೆ. ನಂದಿನ್ನ ಸ್ಟಿಲ್ ಎಡಿಟೇ ಮುಗ್ದಿಲ್ಲ. ಇನ್ನು ಆಲ್ಮೋಸ್ಟು ಕಂಪ್ಲೀಟ್ ಆಗಿದೆ, ಬಟ್ ಇನ್ನೂ ಕಂಪ್ಲೀಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಇದೆ ಗುರು. ಫೈನಲಿ ಸಾಧನೆ ಮಾಡಿ ಒಳಗಡೆ ಬಂದ್ವಿ ನಾವು. ಸೊ ಎಡಿಟಿಂಗ್ ಇನ್ನೂ ಸ್ಟಿಲ್ ತುಂಬ ಬಾಕಿ ಇದೆ. ಅದನ್ನ ಇಷ್ಟ ತನಕ ಎಡಿಟ್ ಮಾಡ್ತಾಯಿದ್ದೆ. ಈ ಡೈಲಿ ವ್ಲಾಗ್ಸು ಮಾಡೋದಿದೆಯಲ್ಲ, ಅದನ್ನು ಹಿಂಸೆ ಆಗೋಗ್ಬಿಟ್ಟಿದೆ. ಹಿಂಸೆ ಪ್ಲಸ್ ಅಲ್ಲ, ಎಡಿಟಿಂಗ್ ಈಸ್ ಸಖತ್ ಹಿಂಸೆ ಆಗುತ್ತೆ. ಟೈಮ್ ಆಗಿದೆಯಲ್ಲ, ಹಂಗಾಗಿ ನಿಧಾನಕ್ಕೆ ಮಾತಾಡ್ತೀನಿ. ಬನ್ನಿ ಮಲ್ಕೊಳ್ಳೋಣ. ನನ್ನ ನಾಸಿಕೆ ಗಾಯಿಸಿದ್ದು, ಬನ್ನಿ ಮಲ್ಕೊಳ್ಳೋಣ. ಬೆಳಗ್ಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಕಂಪ್ಲೀಟ್ ಮಾಡ್ಬೇಕಾ ಕುಡಿಬೇಕು ನೀರು. ಅದು ಸೈಜು ಗೈಸ್, ಸೈಜ್ ನೋಡ್ಬಿಟ್ಟು ಶಾಕ್ ಆಗಿಬಿಟ್ಟಿದ್ದಾನೆ ಅವನು. ನೋಡಿ ಇಷ್ಟು ದೊಡ್ಡದ್ರಲ್ಲಿ ಆಗ್ತಿದ್ದಾರೆ. ಆಲ್ರೆಡಿ ಊಟ ಕೊಡ್ತಿದ್ದಕ್ಕೆ ಈ ಸೈಜ್ ಆಗ್ತಾವನು. ಹಾಂ
ಗೈಸ್ ಸೈಜ್ ನೋಡ್ಬಿಟ್ಟೆ ಶಾಕ್ ಹೋಗ್ಬಿಟ್ಟೈತೆ ಕುಡಿಯೋಕ್ಕೆ. ಕುಡಿ ಇದನ್ನ ಒಂದು ಚಾಲೆಂಜ್ ಮಾಡಿಬಿಟ್ರೆ ಮಜಾ ಇರುತ್ತೆ ಹೇಳು. ಆರಾಮಾಗಿ ಕುಡಿಯೋ. ಹೊಟ್ಟೆ ಎಲ್ಲ ಹೆವಿ ಬರೋ ಅನ್ಸುತ್ತಲ್ಲ. ಹೆವಿ ಒಂದೇ ಸಲ ಕೊಡ್ರೆ 3/4 ಲೀಟ್ರು ಗಾಡಿ ಲಿವರ್ ಕ್ಲೀನ್ ಆಗೋದಲ್ಲ, ಲಿವರ್ ಸಮೇತ ಆಚೆ ಬರುತ್ತೆ. ಸೈಜ್ ನೋಡಿ ತಲೆ ದಿನ ಮಂದಿ ತಲೆ ಕೆಟ್ಕೊಂಡು ಹೋಗ್ಬಿಟ್ಟವ್ ನೀವು. ಒಂದೇ ಟೇಕಲ್ಲಿ ಕೊಡ್ತೀವಿ, ಒಂದೇ ಶಾರ್ಟಲ್ಲಿ ಕೊಡ್ತಿದ್ದೀನಿ. ಒಂದೇ ಶಾರ್ಟಲ್ಲಿ ಕೊಡ್ದಾಗ ಬಿರಿಯಾನಿ ತಿಂದು ಒಂದೇ ಶಾರ್ಟ್. ಅಂದರೆ ನಮ್ಮ ಸುಮಂತ್ ಸ್ವಲ್ಪ ಫುಡ್ಡಿ ಜಾಸ್ತಿ ಸಿಕ್ಕಾಬಡೆ ಫುಡ್ ತಿಂತಾನೆ. ಈಗ ಸ್ವಲ್ಪ ಡಯಟಲ್ಲಿ ಇರೋದ್ರಿಂದ ಏನೂ ಮುಟ್ತಾ ಇಲ್ಲ ಅವನು. ಕಮಾನ್ ಬಾಯ್. ಗಾಯ್ಸ್ ನಾವೆಲ್ಲ ಕಬ್ನಲ್ಲೆಲ್ಲ ಕೂಡ್ಕೊಂಡು ಈಗ ಏನು ಮಾಡ್ತಿದ್ದೀವಿ ಹೇಳಿ, ಸೂಪರ್ ಮಾರ್ಕೆಟ್ ಹತ್ರ ಹೋಗ್ತಿದ್ದೀವಿ ಗೈಸ್. ರೂಮಲ್ಲಿ ಸ್ವಲ್ಪ ಐಟಮ್ಗಳೆಲ್ಲ ಖರ್ಚಾಗಿ ಹೋಗ್ಬಿಟ್ಟಿದೆ, ಖಾಲಿಯಾಗಿ ಹೋಗ್ಬಿಟ್ಟಿದೆ ಯೂಸ್ ಮಾಡಿ ಮಾಡಿ ಮಾಡಿ. ಹಂಗಾಗಿ ಅವ್ನು ನೋಡಿ ಜನಗಳಿರೋದಕ್ಕೆ ಸೈಡಿಗೆ ಹೊಡೋಗ್ಬಿಟ್ಟು. ನನಗೆ ನಿನ್ನ ಇನ್ನರ್ ಫೀಲಿಂಗ್ ಅರ್ಥ ಆಗುತ್ತೆ ಇವಾಗ. ಸೊ ಈಗ ಸೂಪರ್ ಮಾರ್ಕೆಟಿಗೆ ಬರ್ತಿದ್ದೀವಿ ಗೈಸ್. ಏನಾರ ಫ್ರೂಟ್ಸು ಗೀಟ್ಸು ಏನಾದ್ರು ಡಯಟಿಗೆ ಬೇಕಾಗಿರೋ ಐಟಮ್ಗಳೆಲ್ಲ ಎತ್ಕೊಂಡು ಚೂಟಾಗೋಣ ರೂಮಿಗೆ ಬೇಕಾಗಿ. ಅದಕ್ಕೆ ನಮ್ಮ ಸುಮಂತಿಗೆ ಸಪ್ರೇಟಾಗಿ ಒಂದು ಮೈಕ್ ಹಾಕಿದ್ದೀನಿ ನೋಡಿ ನಾನು. ಈಸ್ ಲೆಜೆಂಡ್ ಗೈಸ್, ನಮ್ಮ 3 ಜನದ ಲೆಜೆಂಡ್ ಬಾಯ್ ಇವನು. ಚೇತನ್ ಅವರಿಗೆ ಮತ್ತೆ ಓದಿ ಹೆಂಗೆ ಮುತ್ತೆ ನೀನು. ವಾವ್ ಏನು ಗುರು ನಿಂದು. ಚೇತನಿಗೆ ಗೈಸ್ ರೈಸು, ಚೇತನಿಗೆಲ್ಲ ನನಗೂ ನನ್ನ ಪ್ರಿಯರು. ಏನಂತಂದರೆ ಸೋಮವಾರ ಇಲ್ಲ ಮಂಗಳವಾರ ಮನೆಗೆ ಹೋಗಿ ಬರೋಣ ಅಂತ ಪ್ಲ್ಯಾನಲ್ಲಿದೆ. ಯಾಕಂದರೆ ಅಲ್ಲಿ ಒಂಚೂರು ವೀಡಿಯೋ ಶೂಟು ಮಾಡಿದ್ವಲ್ಲ, ಅದೊಂದು ವೀಡಿಯೋ ಎತ್ಕೊಬರ್ಬೇಕು, ಅದೊಂದು ಪ್ಲ್ಯಾನ್ ಇದೆ. ಮತ್ತು ಅಪ್ಪನ್ನ ನೋಡ್ಬೇಕು ನಾನು, ಅಪ್ಪ ಅಮ್ಮನ. ಸೊ ಎಷ್ಟು ಕೆ ಜಿ ಇದು? 1 kg 2 ಗೊತ್ತಿಲ್ಲ ಕಣ. ಇಂಕಿ ಪಿಂಕಿ ಪಾಂಕಿ ಅಂತ ಹಾಕೋದು, ಎಷ್ಟು ಬರುತ್ತೆ ಅಷ್ಟು ದುಡ್ಡು ಪೇ ಮಾಡೋದು. ಡಾಂಕಿ ಅಲ್ಲಿ ನೋಡಿ, ಡಾಂಕಿ ಅಲ್ಲ, ಶುಗರ್ ಇಸ್ ಡಾಂಕಿ. ಸಕ್ಕರ್ಲೇ ಅದು, ಶುಗರ್ ಅಲ್ಲ. ಅಲ್ಲಲೇ ಸಕ್ಕರೆ ಅಲ್ಲ, ಅದು ಕೆಮ್ಮರಳು, ಬಿಳಿ ಮರಳು. ಫ್ಯೂಚರಲ್ಲಿ ಸುಮಂತ್ ಏನು ಮಾಡ್ತಾನೆ ಗೊತ್ತಾ ಗೈಸ್, ಹಿಂಗೆ ಟ್ರಾಲಿ ಹಿಂಗೆ ತಳ್ಕೊಂಡು ಹೋಗ್ತಾನೆ. ಫ್ರಂಟಲ್ಲಿ ಮಗು ಇಟ್ಕೊಂಡಿರ್ತಾನೆ, ಅಕ್ಕಿ ಜಾಗದಲ್ಲಿ ಮಗು, ಇವನು ತಳ್ಕೊಂಡೋಗಿ ಅಪ್ಪಾಜಿ ಅಪ್ಪಾಜಿ ಅಂತಿರ್ತಾರೆ. ಇದನ್ನ ನೋಡ್ಬಿಟ್ಟು ಅಪ್ಪಾಜಿ ಬಾಲು 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 ನಂತರನೇ ಯೋಚನೆ ಮಾಡ್ತೀವಲ್ಲ. ನೀನು ಹಂಗೆ ಯೋಚನೆ ಮಾಡ್ದ? ನಾವು ಹೆಂಗಿರ್ತೀವಿ ಹಂಗೆ ಅಲ್ವಾ. ಈರುಳ್ಳಿ ತೊಗೊಳ್ಳೋಣ, ಒಂದೊಳ್ಳೆ ಚೆನ್ನಾಗಿರೋಂಥ ಈರುಳ್ಳಿ ಆರಿಸ್ಬೇಕು. ಯಾವುದು ಗೈಸ್, ನಾನು ಅಲ್ಲಿ ಸೇವಾ ಮಾರ್ಟಲ್ಲಿ ಹೋಗಿ ಪರ್ಚೇಸ್ ಮಾಡಿ ಈ ಮಾರ್ಟಿಗೆ ಬಂದಿದ್ದ ತಕ್ಷಣ ಹೆಂಗೆ ಅನ್ಸಿದೆ ಗೊತ್ತಾ, ರಿಲಯನ್ಸಲ್ಲಿ ಏನು ಇಷ್ಟಕ್ಕೊಂದು ಐಟಮ್ ಇಟ್ಟಿದ್ರಲ್ಲಿ ಅನ್ಸುತ್ತೆ. ಅಲ್ಲಿ ನೋಡಿದ್ರೆ ಏನೂ ಇಲ್ಲ ಸೇವಾ ಮಾರ್ಟಲ್ಲಿ. ಶೇವ್ ಆಗಿರುತ್ತೆ ಅದು. ಕ್ಯಾರೇ ಹಣ್ಣಾಗಿ ಇದೆ ಕ್ರೇಸು ಏನಕ್ಕೆ ಬೇಕಾಗಿರಿ ಏನ ಜಾಕ್. ಇದು ಇದೆಲ್ಲ ಡಯಟಿಗೆ ಉಪಯೋಗವಾದಂಥ ಆಹಾರ ಅಲ್ಲ ಇದು. ಚಪಲ ಆಗಲ್ವೇ ನಮಗೆ. ಊರಲ್ಲಿ ಎಷ್ಟು ತಿಂತೀವಿ ಹೇಳಿ, ಇದನ್ನು ಸೇಕಾಬಟ್ಟ ತಿಂತೀವಪ್ಪ ನಮಗಂತೂ. ಇಲ್ಲಿ ಕಾಸು ಕೊಟ್ಟು ಫ್ರೀಯಾಗಿ, ಊರಲ್ಲಿ ಫ್ರೀಯಾಗಿ ತಿನ್ನೋದು ಇಲ್ಲಿ ಕಾಸು ಕೊಟ್ಟು ತಿನ್ನೋ ಥರ ಆಗುತ್ತೆ. ಮಲ್ನಾಡ್ ಬಾಯ್ಸ್ ಈ ಥರ ದ್ರಾಕ್ಷಿ ಈ ಥರ ಓಪನ್ ಇದ್ರೆ ನಾನು ಸುಮ್ಮನೆ ಎದ್ಬಿಡ್ತೀವ. ಕೇಸ್ ಹಾಕ್ರಿ ಇವ್ನ ಮೇಲೆ. ಕೇಸು ಏನಕ್ಕೆ ಕೇಸು? ಬಿಡಬಾರ್ದು ಗೈಸ್. ಆ ಥರ ಓಪನ್ ಇದ್ರೆ ತೊಗೊಂಡು ತಿನ್ಕೊಂಡ್ಬಿಡ್ಬೇಕು ಸ್ವಲ್ಪ. ನಾನು ಯಾವಾಗ ಈ ಥರ ಬರ್ತೀನಿ ಅವಾಗೆಲ್ಲ ಬಂದು ಈ ಥರ ತಿನ್ಕೊಂಡು ಹೋಗ್ಬಿಡ್ತೀನಿ. ಸ್ವಲ್ಪ ಟೇಸ್ಟ್ ಮಾಡೋದು. ಆ ಕಡೆ ಕ್ಯಾಮ್ರಾ ನೋಡ್ಬಿಟ್ಟು ಹುಳಿನಾ ಕ್ಯಾಮ್ರಾ ಎಲ್ಲೂ ಇಲ್ಲ ಎಲ್ಲ ಕಡೆ. ಹಿಡ್ಕೊಂಡು ಓಡಿಸ್ತೀನಿ ಇರೋ ಸ್ಟಾಫ್ಗೆ. ಹುಳಿ ಅಂತ ಅಂದಲು, ಹುಳಿನೇ ಇಲ್ವಲ್ಲ, ಚೆನ್ನಾಗಿತ್ತಲ್ಲ. ಗಿರಿ ಇನ್ನೊಂದು ಕವರ್ ತಗೊಳಪ್ಪ. ಇಷ್ಟು ಬೇಕಾ? ನೀವು ಎರಡನೇ ತಾನೇ ವಿಡಿಯೋ ಫೋನ್ ಇಟ್ಕೊಳ್ಳೋದಕ್ಕೆ ಏನು ಬರುತ್ತೆ? ಏನು ಜಾಸ್ತಿ ಆಯ್ತು ನಿಮಗೆ? ಜ್ಯೂಸು 3/4 ಲೀಟ್ರ್ ಕುಡಿಸಿದ್ಯಾ ಒಂದೇ ಗುಟ್ಕಲ್ಲಿ. ಇನ್ನೂ ರೂಮ್ಗೆ ಹೋಗ್ಬೇಕಲ್ಲ, ಅದನ್ನ ಹೇಳು. ಅಷ್ಟೊತ್ತಿಗೆ ಇಲ್ಲೇ ಮುಗ್ದೋಗುತ್ತಲ್ಲ. ವಿತ್ ಶುಗರ್ ಇದೆ, ವಿತೌಟ್ ಶುಗರ್, ಆ್ಯಡೆಡ್ ಶುಗರ್, ಟೋಟಲ್ ಶುಗರ್ ಆ್ಯಡೆಡ್ ಶುಗರ್ ಇದೆ. 160 ಗ್ರಾಮ್ ಪ್ರೋಟೀನ್ ಜಾರ್, ಆ್ಯಡೆಡ್ ಶುಗರ್ ಇಲ್ಲ ಇದರಲ್ಲಿ. ಎಷ್ಟಿದು? ಇದು ನಾನು ಟ್ರೈ ಮಾಡಿ ಹೋಗೋದು. ಗಿರಿ ಗಿರಿ ಅಲ್ಲಿ ಬಿಲ್ ಮಾಡಿ.
ಇಲ್ಲ ಬೇಡ. ಅದನ್ನ ಸ್ಲಿಪ್ ಹಾಕ್ಸ್ಕೊಂತಾರೆ ಮೇಲ್ಗಡೆ ಬಟರ್ ತೊಗೊಂಡ್ಬರ್ತೀನಿ. ಟ್ರೈ ಮಾಡಿ ಅದು ಶುಗರ್ ಲೆಸ್ಸಿಂದು, ಬಟ್ ತಿನ್ನಷ್ಟೈತೆ ಇಲ್ಲ ನಾವು ಶುಗರ್ ನಾವು ಮುಟ್ಟೋದಿಲ್ಲ ಸಾಧ್ಯ ಬೇಡ ಅಂತಂದೆ. ನಮ್ಮ ಹತ್ರ ಬಂದು ಬರ್ತಿದೆ ಒಂದ್ಸರಿ ಟ್ರೈ ಮಾಡಿ ಅಂತೆ. ಟ್ರೈ ಮಾಡೋಕ್ಕೆ ನಾನು ಬೇಕಾಗುತ್ತೆ. ಕಾಫಿ ಮೊದಲು ಶುಗರ್ ಬಿಟ್ಟಿದ್ದೀವಿ, ಕಾಫಿ ಮತ್ತೆ ಬಂದು ಫ್ರೀ ಅಂತ ಹೇಳಿದ ತಕ್ಷಣ ನಾವು ರೆಡಿ ಆಗಿಬಿಡ್ತೀನಿ, ಕುಡಿ 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 ಅಂತ. ಆಮೇಲೆ ಬೇಡ ಅಂತ ನಾನೇ ಹೇಳಿದೆ. ನೋಡಿ ಗಡಿ ನೋಡಿದ್ಯಾ? ಬಾರಲೇ ಆಟ ಆಡ್ತೀಯ ನೀನು. ಅಣ್ಣ ನೀನೇನೋ ಜಾಸ್ತಿ ಮುಖಂಡು ವೀಡಿಯೋ ಮಾಡ್ಬಿಟ್ಟು ಯೂಟ್ಯೂಬಲ್ಲಿ ಹಾಕ್ತಾರೆ ಇವರು ಅಂತ ಅವ್ರಿಗೆ ಎದುರು. ಗಿರಿ ಎಲ್ಲೋ ಮೆಲನ್ ಇದು. ಹೌದಾ? ಒಳಗಡೆ ಎಲ್ಲೋ ಕಲರ್ ಇರುತ್ತೆ. ಪಕ್ಕ 100% ಇಲ್ಲಿ ಮೆನ್ಷನ್ ಮಾಡಿಲ್ವಾ? ನಾರ್ಮಲ್ ಇದು ತಗೊಳ್ಬೋದು ಒಂದು ತಗ. ನಾನೇ ಇದ್ರ ವೆಯ್ಟಿಗೆ ಎಷ್ಟು ಚಾರ್ಜ್ ಆಗ್ತಾನಲ್ಲ ಕಲರ್ ಜಾಸ್ತಿ ಇರೋದಕ್ಕೆ. ಎಷ್ಟು ಇದು ಹೆಚ್ಚು ಕಮ್ಮಿ ದಿಸ್ ವಿಲ್ ಕಾಸ್ಟ್ ಯು ಅರೌಂಡ್ ಕೆಜಿಗೆ ಆಲ್ಮೋಸ್ಟ್ 200 ರೂಪಾಯಿ. ಬೇಡ ಅದು ಸಮ್ ಅದರ್ ಟೈಮ್ ತೊಗೊಳೋಣ. ಈಗ ನಮ್ಮನ್ನು ಸುಸ್ತಾಗಿದೆ ಗಾಡಿದು. ಇಲ್ಲಿಂದ ಜಾರ್ ಬಿಟ್ರೆ ಎಲ್ಲಿ ಹೋಗುತ್ತೆ ಹೇಳು? ಹಾಂ ತಾತ ಆರೋಗ್ಬಿಡುತ್ತೆ ಹಂಗೆ. ಕಾಫಿ ಚೆನ್ನಾಗಿತ್ತು ಅಲ್ಲಿ. ಚೆನ್ನಾಗಿದೆ. ನಾವು ಇಂಗ್ಲೀಷ್ ತೊಗೊಳ್ತೀವಿ 200 ಗ್ರಾಮ್ 200 ರೂಪಾಯಿ. ಇದೆಷ್ಟಿತ್ತು? ಇದು 50 ಗ್ರಾಮ್ಗೆ ಎಷ್ಟು ಹೇಳ್ದವ ಆಯ್ತಾ? ಸಿಕ್ಕಾಪಟ್ಟೆ ಬೆಳೆಯೋರ ಹತ್ರ 60 ರೂಪಾಯಿ ತಗೊಳ್ತಾರೆ. ಮಾರೋದು ನೋಡು. ಮಾಕ್ಸಿ ಅಳ್ತೈತಲ್ಲಿ ಫುಲ್ಲು. ಅಳ್ತೈತಾ? ಅಳ್ತೈತೆ. ನಾನು ಎತ್ಕೊಂಡಿದ್ದಕ್ಕೆ ಅಳ್ತೈತಲ್ಲ. ಹಾಂ ನೀನು ಇದ್ರ ಫ್ರೆಂಡಾ? ಹೌದಾ? ಪಾಪ ಎದರ್ಕೋಗ್ಬಿಟ್ಟೈತೆ. ಪಾ ಕರ್ಕ. ಅಯ್ಯೋ 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 ಮಗು ಕರ್ಕೊ ಬಂದಂಗೆ ನೆಗ್ದೋಗ್ತೈತೆ. ನೋಡು ಅಲ್ಲಿ ಬಿಟ್ಟರೆ ಈಗ ಹೆಂಗೆ ಓಡೋಗುತ್ತೆ. ನೀನು ಸೈಡ್ ಇಲ್ಲಿ ನೋಡು. ಬಾ ಕಚ್ಚಲತ್ತಾನೆ. ಬಾ ಗೈಸ್ ವಾಟ್ಸಪ್. ನಿಮ್ಮ ನಾಯಿನ ಇವತ್ತು ನಾನು ಮುಟ್ಟು ಬಂದೆ ಅರುಣಣ್ಣ. ಇಷ್ಟ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆ ವಿಡಿಯೋ ಜೊತೆ ಬರ್ತೀನಿ. ನಮ್ಮ ಸುಮಂತ್ ಇಲ್ಲ ನೋಡ್ತಿದ್ದಾನೆ, ಬಟ್ ಅವನು ಬಟ್ಟೆ ಹಾಕಿಲ್ಲ, ಅದಕ್ಕೆ ತೋರಿಸಲ್ಲ. ಅವನಿಗೆ 6 ಪ್ಯಾಕ್ ಬೇರೆ ಇತ್ತು, ಅದಕ್ಕೆ ಬಾಯ್ ಬಾಯ್.